ಜಾನ್ವರಿಯಲ್ಲಿ ಗೋಲ್ಡ್ ರೇಟು ತುಂಬಾ ಜಾಸ್ತಿ 1.70 ಲ್ಯಾಕ್ ವರೆಗೂ ಇತ್ತು. ಆಗ ನಾನು ಗೋಲ್ಡ್ ETF ಫೋಮದಲ್ಲಿ ಬೈ ಮಾಡಿದೆ. ಈಗ ಗೋಲ್ಡ್ ರೇಟ್ ಕಡಿಮೆ ಆಗಿದೆ. ಅದಕ್ಕೆ ನಾನು ಅನ್ಕೊಳ್ತಾ ಇದ್ದೀನಿ ಈಗ ಸೇಲ್ ಮಾಡಿ ಮತ್ತೆ ಇನ್ನೂ ಗೋಲ್ಡ್ ರೇಟ್ ಕಡಿಮೆ ಆದಾಗ ಗೋಲ್ಡ್ ಬೈ ಮಾಡಬೇಕು ಅನ್ಕೊಂಡಿದ್ದೀನಿ. ಏನಂತೀಯ ನಾಗೇಶ? ನೋಡು, ಫಸ್ಟ್ ಮಿಸ್ಟೇಕ್ ಆಲ್ರೆಡಿ ಆಗಿದೆ. ಫೋಮೋದಲ್ಲಿ ಟಾಪ್ ಅಲ್ಲಿ ಬೈ ಮಾಡಿದ್ಯಾ. ಈಗ ಸೆಕೆಂಡ್ ಮಿಸ್ಟೇಕ್ ಏನಂದ್ರೆ ಅದೇ ಫೋಮೋ ಫಿಯರ್ ಇಂದ ರಾಂಗ್ ಟೈಮಲ್ಲಿ ಸೇಲ್ ಮಾಡೋದು. ರಾಂಗ್ ಎಂಟ್ರಿ ಪ್ಲಸ್ ರಾಂಗ್ ಎಕ್ಸಿಟ್, ಒಂಥರ ಒಂದ್ರ ಮೇಲೊಂದು ಫ್ರೀ ಮಿಸ್ಟೇಕ್ ಇದ್ದಂಗೆ. ಹಾಗಾದ್ರೆ ಏನ್ ಮಾಡ್ಬೇಕು? ಗೋಲ್ಡ್ 10 years ಅಸೆಟ್ ಕ್ಲಾಸ್, 10 months ವಾಲಟಿಲಿಟಿ ನೋಡಿ ಎಕ್ಸಿಟ್ ಆಗಬಾರ್ದು. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ 10 years ಮೈಂಡ್ ಸೆಟ್ ಇರಬೇಕು. ಹಾಗಾದ್ರೆ ಟಾಪ್ ಅಪ್ ಮಾಡೋಣ, ಆವರೇಜ್ ಕಾಸ್ಟ್ ಕಡಿಮೆ ಆಗುತ್ತೆ. ಹೌದು, ಅದು ಒಂದು ಆಪ್ಷನ್ ಇದೆ. ಬಟ್ ಕರೆಂಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ನೋಡಿದ್ರೆ ಇನ್ನೂ 1 month ವಾಲಟಿಲಿಟಿ ಇರಬಹುದು. ಅದಕ್ಕೆ ಒಂದೇ ಸತಿ ಎಲ್ಲ ಅಮೌಂಟ್ ಹಾಕ್ಬೇಡ. SIP ಮೂಲಕ ಸ್ಟ್ಯಾಗರ್ಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫೋಮೋನು ಕಡಿಮೆ ಆಗುತ್ತೆ, ಆವರೇಜ್ ಕಾಸ್ಟ್ ಕಡಿಮೆ ಆಗುತ್ತೆ. ಇನ್ವೆಸ್ಟಿಂಗ್ ಅಲ್ಲಿ ಬಿಗ್ಗೆಸ್ಟ್ ಮಿಸ್ಟೇಕ್ ಮಾರ್ಕೆಟ್ ಅಲ್ಲ, ನಿಮ್ಮ ಇಮೋಷನ್ಸ್. ಫೋಮೋ ಇಂದ ಬೈ ಮಾಡಬೇಡಿ, ಫಿಯರ್ ಇಂದ ಸೆಲ್ ಮಾಡಬೇಡಿ. ಇನ್ನೂ ತುಂಬಾ ಜನಕ್ಕೆ ಗೋಲ್ಡ್ ETF ಬಗ್ಗೆ ಗೊತ್ತೇ ಇಲ್ಲ. ಕಮೆಂಟ್ ಅಲ್ಲಿ ETF ಅಂತ ಟೈಪ್ ಮಾಡಿ, ನಿಮ್ DM ಗೆ ಪರ್ಸನಲ್ ಆಗಿ DM ಮಾಡ್ತೀನಿ.